ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಸೊಳ್ಳೆ ಬತ್ತಿಯ ಹೊಗೆಯನ್ನು ಸೇವಿಸುವುದರಿಂದ ಉಂಟಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ಉಸಿರಾಟದ ತೊಂದರೆ, ಬಿ ಶ್ವಾಸಕೋಶದ ಕ್ಯಾನ್ಸರ್, ಸಿ ಕರುಳು ಸೋಂಕು, ಡಿ ಅಜೀರ್ಣ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸೊಳ್ಳೆ ಬತ್ತಿಯಿಂದ ಬರುವ ಹೊಗೆಯು ಅಲೆಥ್ರಿನ್ ಮತ್ತು ಪೈರೆಥ್ರಿನ್ನಂತಹ ರಾಸಾಯನಿಕಗಳನ್ನು ಹೊಂದಿದ್ದು ಕಣ್ಣು, ಮೂಗು ಮತ್ತು ಗಂಟಲಿಗೆ ಕಿರಿಕಿರಿಯನ್ನು ಉಂಟುಮಾಡುತ್ತದೆ. ಈ ರಾಸಾಯನಿಕಗಳಿಗೆ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದರಿಂದ ಕೆಮ್ಮುವಿಕೆ, ಉಬ್ಬಸ ಮತ್ತು ಇತರ ಉಸಿರಾಟದ ಸಮಸ್ಯೆಗಳುಂಟಾಗಬಹುದು. ಸೊಳ್ಳೆ ಸುರುಳಿಗಳಿಂದ ಹೊಗೆಯು ಅಸ್ತಮಾ ದಾಳಿಯನ್ನು ಪ್ರಚೋದಿಸಬಹುದು ಅಥವಾ ಅವರ ರೋಗ ಲಕ್ಷಣಗಳನ್ನು ಇನ್ನಷ್ಟು ಹದಗೆಡಿಸಬಹುದು. ಹೊಗೆ ಎದೆಯ ಬಿಗಿತ, ಉಸಿರಾಟದ ತೊಂದರೆ ಮತ್ತು ಇತರ ರೋಗ ಲಕ್ಷಣಗಳಿಗೆ ಕಾರಣವಾಗಬಹುದು. ಇದನ್ನು ಶಿಶುಗಳ ಬಳಿ ಅಥವಾ ಚಿಕ್ಕ ಮಕ್ಕಳ ಬಳಿ ಇಡಬೇಡಿ, ಏಕೆಂದರೆ ಅವುಗಳ ಸೇವನೆ ಮಕ್ಕಳ ಉಸಿರಾಟದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಎರಡನೇ ಪ್ರಶ್ನೆ, ಯಾವುದು ಹೃದಯದ ಲಯವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಕಬ್ಬಿಣ, ಬಿ ಪೊಟ್ಯಾಷಿಯಂ, ಸಿ ವಿಟಮಿನ್ಸ್, ಡಿ ಮೆಗ್ನೀಷಿಯಂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೆಗ್ನೀಷಿಯಂ. ಮೆಗ್ನೀಷಿಯಂ ಹೃದಯದ ಲಯವನ್ನು ನಿಯಂತ್ರಿಸಲು ಸಹಾಯ ಮಾಡುವುದರಿಂದ ಮೆಗ್ನೀಷಿಯಂ ಕೊರತೆಯು ಅಸಹಜ ಹೃದಯ ಲಯಕ್ಕೆ ಕಾರಣವಾಗುತ್ತದೆ. ಮೂರನೇ ಪ್ರಶ್ನೆ, ಗರ್ಭಿಣಿಯರು ಸಂಜೆ ಸಮಯ ವಾಕಿಂಗ್ ಮಾಡುವುದರಿಂದ ಏನಾಗಬಹುದು? ಆಪ್ಷನ್ಸ್: ಎ ಮಲಬದ್ಧತೆ ನಿವಾರಣೆ, ಬಿ ಮನಸ್ಥಿತಿ ಸುಧಾರಣೆ, ಸಿ ಮಗುವಿಗೆ ಒಳ್ಳೆಯದು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ವ್ಯಾಯಾಮವು ಉಸಿರಾಟದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಮತ್ತು ಹೃದಯ ಬಡಿತವನ್ನು ಹೆಚ್ಚಿಸುತ್ತದೆ. ಇದು ಜೀರ್ಣಾಂಗ ವ್ಯೂಹದ ಲೋಳೆ ಪೊರೆಯ ಒಳಪದರದ ನರಗಳು ಮತ್ತು ಸ್ನಾಯುಗಳನ್ನು ಉತ್ತೇಜಿಸುವುದರ ಮೂಲಕ ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತದೆ. ಹೃದಯ ಬಡಿತ ಮತ್ತು ಮೆದುಳಿಗೆ ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ ಹಾಗೂ ಎಂಡಾರ್ಫಿನ್ಗಳ ಬಿಡುಗಡೆಯನ್ನು ಪ್ರಚೋದಿಸುತ್ತದೆ. ಇದನ್ನು ದೇಹದ ಉತ್ತಮ ಹಾರ್ಮೋನ್ಗಳು ಎಂದು ಕರೆಯಲಾಗುತ್ತದೆ. ವ್ಯಾಯಾಮವು ಮಗುವಿನ ನ್ಯೂರೋಮೋಟರ್ ಕೌಶಲ್ಯಗಳನ್ನು ಹೆಚ್ಚಿಸುತ್ತದೆ, ಹೆಚ್ಚು ಸಕ್ರಿಯವಾಗಿರಲು ಸಹಾಯ ಮಾಡುತ್ತದೆ, ಜೊತೆಗೆ ಬಲವಾದ ಅಥ್ಲೆಟಿಕ್ ಹೃದಯ ಬಡಿತವನ್ನು ನೀಡುತ್ತದೆ. ನಾಲ್ಕನೇ ಪ್ರಶ್ನೆ, ದುಂದುಬಿ ಎಂಬ ರಾಕ್ಷಸನನ್ನು ಯಾರು ವಧೆ ಮಾಡುತ್ತಾರೆ? ಆಪ್ಷನ್ಸ್: ಎ ಅಂಗದ್, ಬಿ ಬಲಿ, ಸಿ ರಾಮ, ಡಿ ಹನುಮಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಬಲಿ. ದುಂದುಬಿ ಎಂಬ ರಾಕ್ಷಸನು ಬಲಿ ರಾಜನಿಂದ ವಧೆ ಮಾಡಲ್ಪಡುತ್ತಾನೆ. ಐದನೇ ಪ್ರಶ್ನೆ, ತಲೆ ಸ್ನಾನ ಮಾಡಿ ಒದ್ದೆ ಕೂದಲಲ್ಲಿ ಮಲಗುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ಕೂದಲು ಉದುರುತ್ತದೆ, ಬಿ ಬ್ಯಾಕ್ಟೀರಿಯಾ ಉತ್ಪತ್ತಿ, ಸಿ ತಲೆ ಹೊಟ್ಟು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಒದ್ದೆಯಾದ ಕೂದಲಿನೊಂದಿಗೆ ಮಲಗುವುದರಿಂದ ಕೂದಲು ಉದುರುವಿಕೆಗೆ ಕಾರಣವಾಗಬಹುದು. ಒದ್ದೆಯಾದ ಕೂದಲಿನೊಂದಿಗೆ ಮಲಗಿದಾಗ ನಿಮ್ಮ ದಿಂಬು ತೇವವಾಗುತ್ತದೆ. ಒದ್ದೆಯಾದ ದಿಂಬು ಮತ್ತು ಬೆಚ್ಚಗಿನ ತಲೆಯು ಬ್ಯಾಕ್ಟೀರಿಯಾ ಸಂತಾನೋತ್ಪತ್ತಿಗೆ ಕಾರಣವಾಗುತ್ತದೆ. ಈ ಸ್ಥಿತಿಯಲ್ಲಿ ಸಂಭವಿಸುವ ಶಿಲೀಂಧ್ರಗಳ ಸೋಂಕಿನ ಒಂದು ವಿಧವಾಗಿದ್ದು ಇದು ಹೆಚ್ಚು ಸಾಂಕ್ರಾಮಿಕವಾಗಿದೆ. ನೈಸರ್ಗಿಕ ತೈಲಗಳು ಮತ್ತು ನಿಮ್ಮ ಕೂದಲಿನ ತೇವಾಂಶವು ಬಟ್ಟೆಯಿಂದ ಹೀರಲ್ಪಡುತ್ತದೆ. ನೈಸರ್ಗಿಕ ತೈಲಗಳ ಸವಕಳಿ ಮತ್ತು ಬ್ಯಾಕ್ಟೀರಿಯಾದ ಬೆಳವಣಿಗೆಯ ಹೆಚ್ಚಳವು ನಿಮ್ಮ ನೆತ್ತಿಯ ಮೇಲೆ ತಲೆಹೊಟ್ಟು ಮತ್ತು ತುರಿಕೆಗೆ ಕಾರಣವಾಗುತ್ತದೆ. ಆರನೇ ಪ್ರಶ್ನೆ, ಮಧುಮೇಹಿಗಳಿಗೆ ಹಿಮೋಗ್ಲೋಬಿನ್ ಅನ್ನು ಹೆಚ್ಚಿಸಲು ಯಾವ ಆಹಾರವನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಮಾಂಸಾಹಾರ, ಬಿ ಹಸಿರು ತರಕಾರಿ, ಸಿ ಸಿಟ್ರಸ್ ಹಣ್ಣು, ಡಿ ಡೈರಿ ಉತ್ಪನ್ನಗಳು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮಾಂಸಾಹಾರಿ ಆಹಾರಗಳು ವಿಟಮಿನ್ ಬಿ12ನ ಏಕೈಕ ಮೂಲವಾಗಿದ್ದು ಈ ಕಾರಣದಿಂದಾಗಿ ಸಸ್ಯಾಹಾರಿಗಳು ಸಾಮಾನ್ಯವಾಗಿ ಪೌಷ್ಟಿಕಾಂಶದ ಕೊರತೆಯನ್ನು ಹೊಂದಿರುತ್ತಾರೆ. ಆದ್ದರಿಂದ ನಿಮ್ಮ ವಿಟಮಿನ್ ಬಿ12 ಮಟ್ಟವನ್ನು ಹೆಚ್ಚಿಸಲು ಹಸಿರು ತರಕಾರಿಗಳು ಅಂದರೆ ಕೋಸುಗಡ್ಡೆ, ಪಾಲಕ್, ಮೆಂತೆ ಎಲೆಗಳು, ಹೂಕೋಸು, ಹಸಿರು ಬಟಾಣಿ, ಎಲೆಕೋಸು, ಹಸಿರು ಬೀನ್ಸ್ನಂತಹ ಕಬ್ಬಿಣ ಭರಿತ ಆಹಾರವನ್ನು ಸೇವಿಸಬಹುದು ಹಾಗೂ ಮೊಟ್ಟೆ ಮತ್ತು ಸೋಯಾ ಉತ್ಪನ್ನಗಳನ್ನು ಸೇವಿಸುವುದರಿಂದ ಕೂಡ ಹಿಮೋಗ್ಲೋಬಿನ್ ಅನ್ನು ಹೆಚ್ಚಿಸುತ್ತದೆ. ಏಳನೇ ಪ್ರಶ್ನೆ,
ಶಿವನ ಕೊರಳಿಗೆ ಸುತ್ತಿಕೊಂಡಿರುವ ಹಾವಿನ ಹೆಸರೇನು? ಆಪ್ಷನ್ಸ್ ಎ ಆದಿಶೇಷ, ಬಿ ವಾಸುಕಿ, ಸಿ ನಾಗರಾಜ, ಡಿ ಮಾನಸ. ಸರಿಯಾದ ಉತ್ತರ ಆಪ್ಷನ್ ಬಿ ವಾಸುಕಿ. ಶಿವನ ಕೊರಳಿನಲ್ಲಿರುವ ಹಾವಿನ ಹೆಸರು ವಾಸುಕಿ. 8ನೇ ಪ್ರಶ್ನೆ, PCOS ಇರುವವರು ಯಾವ ಹಣ್ಣುಗಳನ್ನು ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು? ಆಪ್ಷನ್ಸ್ ಎ ಸೇಬು, ಬಿ ಪಪ್ಪಾಯಿ, ಸಿ ಪೇರಳೆ, ಡಿ ಅನಾನಸ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸೇಬು ಹಣ್ಣು ವಿಟಮಿನ್ ಸಿ, ಉತ್ಕರ್ಷಣ ನಿರೋಧಕಗಳು ಮತ್ತು ಫ್ಲೇವನಾಯ್ಡ್ಗಳಿಂದ ತುಂಬಿದ್ದು, ಈ ಜೀವಸತ್ವಗಳು ಮತ್ತು ಖನಿಜಗಳು ಋತುಚಕ್ರವನ್ನು ನಿಯಂತ್ರಿಸಲು, ಫಲವತ್ತತೆಯನ್ನು ಹೆಚ್ಚಿಸಲು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಹಾಗೂ ಪಪ್ಪಾಯಿಯು ವಿಟಮಿನ್ ಸಿ, ಎ, ಬಿ, ಇ ಮತ್ತು ಕೆಗಳಿಂದ ತುಂಬಿದ್ದು, ಪೋಷಕಾಂಶಗಳ ಈ ಮಿಶ್ರಣವು ನಿಮ್ಮ ಮನಸ್ಥಿತಿ ಮತ್ತು ಋತುಚಕ್ರವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. 9ನೇ ಪ್ರಶ್ನೆ, ನೆಲ್ಲಿಕಾಯಿಯನ್ನು ಜೇನುತುಪ್ಪದಲ್ಲಿ ನೆನೆಸಿ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಆರೋಗ್ಯಕರ, ಬಿ ಅಸಿಡಿಟಿ, ಸಿ ವೀರ್ಯ ಉತ್ಪತ್ತಿ, ಡಿ ಬಂಜೆತನ ನಿವಾರಣೆ. ಸರಿಯಾದ ಉತ್ತರ ಆಪ್ಷನ್ ಎ ಆರೋಗ್ಯಕರ. ನೆಲ್ಲಿಕಾಯಿಯನ್ನು ರಾತ್ರಿ ಜೇನುತುಪ್ಪದಲ್ಲಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಈ ಅಮೃತವು ರೋಗ ನಿರೋಧಕ ಶಕ್ತಿ ಮತ್ತು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುವುದರಿಂದ ಹಿಡಿದು ಕೂದಲು ಮತ್ತು ಚರ್ಮದ ಆರೋಗ್ಯವನ್ನು ಉತ್ತೇಜಿಸುವವರೆಗೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ನೆಲ್ಲಿಕಾಯಿ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಒಟ್ಟಾರೆ ಚರ್ಮದ ವಿನ್ಯಾಸವನ್ನು ಸುಧಾರಿಸುತ್ತದೆ. ಜೇನುತುಪ್ಪವು ಅದರ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದ್ದು ಮೊಡವೆಗಳನ್ನು ತಡೆಯುತ್ತದೆ. ಹಾಗೂ ನೆಲ್ಲಿಕಾಯಿ ಹೆಪಟೋಪ್ರೊಟೆಕ್ಟಿವ್ ಗುಣಲಕ್ಷಣಗಳನ್ನು ಹೊಂದಿದ್ದು, ಇದು ದೇಹದಿಂದ ವಿಷವನ್ನು ಪರಿಣಾಮಕಾರಿಯಾಗಿ ತೆಗೆದುಹಾಕಲು ಯಕೃತ್ತಿನ ಕಾರ್ಯವನ್ನು ಪರಿಣಾಮವಾಗಿ ಬೀರುತ್ತದೆ. 10ನೇ ಪ್ರಶ್ನೆ, ಇವರುಗಳಲ್ಲಿ ಯಾರನ್ನು ಕಲಹಪ್ರಿಯ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಶ್ರೀಕೃಷ್ಣ, ಬಿ ಶಕುನಿ, ಸಿ ಗಣೇಶ, ಡಿ ನಾರದ. ಸರಿಯಾದ ಉತ್ತರ ಆಪ್ಷನ್ ಡಿ ನಾರದ. ನಾರದರನ್ನು ಕಲಹಪ್ರಿಯ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಇದ್ದಕ್ಕಿದ್ದಂತೆ ತಲೆ ಕೂದಲು ಉದುರಲು ಮುಖ್ಯ ಕಾರಣವೇನು? ಆಪ್ಷನ್ಸ್ ಎ ವಿಟಮಿನ್ ಕೊರತೆ, ಬಿ ನಿರ್ಜಲೀಕರಣ, ಸಿ ರಕ್ತದ ಕೊರತೆ, ಡಿ ಬಿಸಿಲಿನ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ತದ ಕೊರತೆ. ನಮ್ಮ ದೇಹದಲ್ಲಿ ರಕ್ತದ ಕೊರತೆಯಿಂದ ಕೂದಲು ಉದುರಲು ಪ್ರಾರಂಭಿಸುತ್ತದೆ. ಇದ್ದಕ್ಕಿದ್ದಂತೆ ವಿಪರೀತ ಕೂದಲು ಉದುರಿದರೆ ದೇಹದಲ್ಲಿ ರಕ್ತದ ಕೊರತೆ ಇದೆ ಎಂದು ಸೂಚಿಸುತ್ತದೆ. ಹಾಗೂ ಬಾಯಿಯಲ್ಲಿ ಹುಣ್ಣುಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತದೆ. ಮುಂದಿನ ಪ್ರಶ್ನೆ, ಪ್ರತಿದಿನ ಹಾಲು ಕುಡಿದು ಮಲಗುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಗಾಢ ನಿದ್ರೆ, ಬಿ ಶಕ್ತಿ ವೃದ್ಧಿ, ಸಿ ಬಲಿಷ್ಠ ಮೂಳೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪ್ರತಿದಿನ 1 ಲೋಟ ಹಾಲು ಕುಡಿದು ಮಲಗುವುದರಿಂದ ನಮ್ಮ ಹೃದಯ ಚೆನ್ನಾಗಿ ಕೆಲಸ ಮಾಡುತ್ತದೆ. ಹೃದಯದ ಬಡಿತ ಕೂಡ ಅಚ್ಚುಕಟ್ಟಾಗಿರುತ್ತದೆ. ಜೀರ್ಣಶಕ್ತಿ ಹೆಚ್ಚಾಗುತ್ತದೆ. ಹಾಲಿನ ಜೊತೆ ನೀವು ಸೇವನೆ ಮಾಡಿದ ಇತರ ಆಹಾರ ಪದಾರ್ಥಗಳು ಸಹ ಬಹಳ ಬೇಗನೆ ಜೀರ್ಣವಾಗುತ್ತದೆ. ಹಾಲು ಕುಡಿದರೆ ನಿದ್ರೆಯ ಮಂಪರು ಬರುತ್ತದೆ. ನಿಮ್ಮ ಮೆದುಳಿನ ಭಾಗದಿಂದ ಸೆರೋಟೋನಿನ್ ಎಂಬ ಹಾರ್ಮೋನ್ ಉತ್ತೇಜಿಸಿ ನೀವು ನಿದ್ರೆ ಮಾಡುವಂತೆ ಮಾಡುತ್ತದೆ. ನಿಮ್ಮ ದೇಹದಲ್ಲಿ ಮಾಂಸಖಂಡಗಳ ಬೆಳವಣಿಗೆ ಆಗಬೇಕು ಎಂದರೆ ರಾತ್ರಿ ಸಮಯದಲ್ಲಿ 1 ಲೋಟ ಹಾಲು ಕುಡಿದು ಮಲಗುವ ಅಭ್ಯಾಸ ಮಾಡಿಕೊಳ್ಳುವುದು ಉತ್ತಮ. ಹಾಗೂ ನೀವು ಸೇವನೆ ಮಾಡುವ ಆಹಾರಗಳಲ್ಲಿ ಕಂಡುಬರುವ ಕ್ಯಾಲ್ಸಿಯಂ ಅಂಶವನ್ನು ಹೀರಿಕೊಳ್ಳಲು ಸಹ ಹಾಲು ಸಹಾಯ ಮಾಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.